ಸುಂದರವಾದ ಹುಡುಗಿ ದಿನ ಕಾಣಿಸ್ತಿದ್ಲು. ಅವಳ ಮೇಲೆ ಏನೋ ಒಂಥರ ಆಸಕ್ತಿ. ಅವಳನ್ನ ಮಾತಾಡ್ಸ್ಲೇಬೇಕು ಅಂತ ಒಂದಿನ ಅಲ್ಲಿಗೆ ಬಂದೆ. ಆಹಾ, ಎಂತ ಸುಂದರವಾದ ಕವಿತೆ. ಒಟ್ಟಿಗೆ 2 ಹುಣ್ಣಿಮೆಯ ಚಂದ್ರನ ನೋಡಿದ ಹಾಗೆ. ನಿನ್ನ ಚಂದ ಅದೇನು ಚಂದ, ನೋಡಿ ಚಂದ ಭುವಿಗೆ ಬಂದ. ಮರೆಸಿದೆ ಅವನು ಮೇಲ್ ಹೋಗಲು ನಿನ್ನ ಮೊಗವ ತೋರಿಸುತ್ತ. ಕ್ಷಣದಲ್ಲೇ ಮನಸಾನಿ ಬಂಧಿಸಿದೆ ತಿಳಿಸದಲೇ. ಎಂತ ಮಾಯ ನಿನ್ನ ಚಂದ ಅದೇನು ಚಂದ, ನೋಡಿ ಚಂದ ಭುವಿಗೆ ಬಂದ. ಅಯ್ಯೋ, ಹೋಗಿ ಹೋಗಿ ಅಲ್ಲೋಗಿ ಬಚ್ಚಿಟ್ಕೊಳ್ಳಿ. ಯಾರದು? ಓಯ್, ಯಾರದು? ಯಾರು? ಯಾರ್ ನೀವು? ಇಲ್ಲೇನ್ ಮಾಡ್ತಿದ್ದೀರಾ? ನಾನ್ ಮಂಜು. ನಿಂಗಣ್ಣ ನೋಡಕ್ ಬಂದೆ. ನಿಮ್ಮ ಹುಣ್ಣಿಮೆಯ ಚಂದ್ರನ ಮುಖ ನನ್ನನ್ನ ಕಟ್ಟಾಕ್ ನಿಲ್ಸ್ಬಿಡ್ತು. ಈ ರೀತಿ ಬಣ್ಣನ್ ಮಾತಾಡಿ ಎಷ್ಟು ಹುಡುಗಿಯರ ಹೃದಯನ ಹಾಳು ಮಾಡಿದ್ದೀರಾ? ಅಯ್ಯೋ, ಇದುವರೆಗೂ ಯಾವ ಹುಡುಗಿ ಮುಖನೂ ತಲೆ ಎತ್ತು ನೋಡಿಲ್ಲ. ನಿಮ್ಮನ್ನ ನೋಡಿದ ಕೂಡ್ಲೆ ನೋಡ್ಬೇಕಂತ ಆಸೆ ಆಯ್ತು. ಮಾತಾಡಕ್ಕೂ ಧೈರ್ಯ ಬಂತು. ಮಾತಲ್ಲಾಡ್ದೆ ನೀನು, ಯಾರದು? ಬರೀ ಹಾಡೇ ಹಾಡಿದ್ದು. ಮೇಲ್ ಬನ್ನಿ, ಮೇಲ್ ಬನ್ನಿ. ಮೇಲ ಹುಷಾರು. ನಿಮ್ಗೋಸ್ಕರ ಕಿಟಕಿ ಹಾರ್ಕೊಂಡ್ ಬರೋ ತರ ಆಗೋಯ್ತು. ಇಂಥ ಕೆಲ್ಸನ ಜೀವನದಲ್ಲೇ ಮಾಡಿರ್ಲಿಲ್ಲ. ನನ್ನ ಇನ್ ಮುಂದೆ ನೋಡ್ಬೇಕು ಅಂದ್ರೆ ಕಳ್ಳನ್ ತರಾನೇ ಬರ್ಬೇಕಾಗುತ್ತೆ. ಹೌದಾ? ಸಂತೋಷದಿಂದ ಬರ್ತೀನಿ. ನಿಮ್ಗೋಸ್ಕರ ಅಷ್ಟು ಮಾಡ್ದೇ ಇರಕ್ಕಾಗತ್ತಾ? ಹೌದು. ನಿಮ್ಮನ್ನ ನೋಡೋದಕ್ಕೆ ನಾನೇ ಬರ್ಬೇಕಾ? ನೀವೆಲ್ಲೂ ಹೊರಗೆ ಬರಲ್ವಾ? ಏನಾಯ್ತು? ಇವ್ರೆ, ನಾನೇನಾದ್ರೂ ಕೇಳ್ಬಾರ್ದನ್ ಕೇಳಿದ್ನಾ? ಹಾಗೇನಿಲ್ಲ, ಬಿಟ್ಬಿಡಿ. ಇಲ್ಲ ಇಲ್ಲ, ನೀವ್ ಯಾಕೋ ಬೇಜಾರಾಗಿದ್ದೀರಾ. ನಿಜ ಹೇಳಿ. ನೀವ್ ನಿಜ ಹೇಳೋ ತನಕ ನಾನು ಈ ಜಾಗ ಬಿಟ್ಟು ಕದ್ಲೋದಿಲ್ಲ. ನಾನ್ ಈ ಮನೆ ಬಿಟ್ಟು ಹೊರಗಡೆ ಎಲ್ಲೂ ಬರೋ ಹಾಗಿಲ್ಲ. ಯಾಕೆ? ನನ್ನ ಅಣ್ಣ ಅತ್ತಿಗೆ ಮನೆ ಒಳಗಡೆ ಬಂದ್ಸಿಟ್ಟಿದ್ದಾರೆ. ಯಾರು? ಆ ನಿಂಗಣ್ಣ ಅವನ ಹೆಂಡತಿನಾ? ಯಾಕೆ ಹಾಗೆ ಮಾಡ್ತಿದಾರೆ? ಎಲ್ಲ ಈ ಆಸ್ತಿಗಾಗಿ. ಈ ಬಂಗ್ಲೆ ನನ್ನ ಹೆಸರಲ್ಲಿ ಇದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಹೊರಗಿನ ಪ್ರಪಂಚನ ನೋಡದೆ ಇರೋ ಹಾಗೆ ಮಾಡಿದ್ದಾರೆ. ಯಾರೋ ಮಂತ್ರವಾದಿನ ಬೇರೆ ಕರ್ಸಿ ಅಲ್ಲಿ ನೋಡು, ಏನದಿಲ್ಲ, ಏನೇನೋ ತಂದು ಮಾಟ ಮಂತ್ರ ಮಾಡಿ ನಾನ್ ನೆಮ್ಮದಿಯಾಗಿರ್ಲೇಬಾರ್ದು ಅನ್ನೋ ತರ ಮಾಡಿದ್ದಾರೆ. ನಾನ್ ನೆಮ್ಮದಿಯಾಗಿರೋಕಾಗ್ತಾ ಇಲ್ಲ. ಇದೆಲ್ಲ ಯಾಕೆ ಕಟ್ಟಿದ್ದಾರೆ? ನೋಡಿದ್ರ ಹೀಗೆಲ್ಲ ಮಾಡಿ ಇವರು ನನ್ನ ಕೊಂದೇ ಬಿಡ್ತಾರೆ. ನೀವು ಹೆದರ್ಬೇಡಿ, ಧೈರ್ಯ ತಗೊಳ್ಳಿ. ಎಂತ ಜನ ಇವರು, ಏನೆಲ್ಲ ಮಾಡಿಟ್ಟಿದ್ದಾರೆ. ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೀವು ಧೈರ್ಯವಾಗಿರಿ. ಯಾರು ತಗೊಳಕ್ ಮುಂದೆ ಬರ್ದೇ ಇರೋ ಆಸ್ತಿನ ಅವ್ರು ನನಗೆ ಮಾರಕ್ ಬಂದಾಗ್ಲೇ ಅನ್ಕೊಂಡೆ ಇದರಲ್ಲಿ ಏನೋ ಮೋಸ ಇದೆ ಅಂತ. ಆಗ್ಲೇ ನನಗೆ ನಿಂಗಣ್ಣ ಮೇಲೆ ಡೌಟ್ ಬಂದಿತ್ತು. ಈಸ್ ಎ ಡೇಂಜರಸ್ ಮ್ಯಾನ್. ಯಾರು? ಯಾರದು? ಭಯ ಪಡ್ಬೇಡ, ಭಯ ಪಡ್ಬೇಡ. ಯಾರದು? ಬೇಡ ಬೇಡ, ಬಾಗಿಲು ತೆಗಿಬೇಡಿ. ಶಾಂತವಾಗಿರು, ನೀನ್ ಭಯ ಪಡ್ಬೇಡ, ನಾನ್ ನೋಡ್ತೀನಿ. ತಗೋ ಇದನ್ನ. ಬಲಿ ಕೊಡೋದಕ್ಕೆ ನಿನ್ನದೇನು ಅಭ್ಯಂತರ ಇಲ್ಲ ತಾನೇ? ಅವಳ ಬಗ್ಗೆ ಗೊತ್ತಿರೋದು ನಮಗ್ ಮಾತ್ರ. ಅವಳ ವಿಷಯ ಗೊತ್ತಿರೋರು ಯಾರು ಬದುಕಿಲ್ಲ. ಎಂತ ಜನ ಇವರು, ನಿನ್ನ ಬಲಿ ಕೊಡ್ತಾರಂತೆ. ನೀನ್ ಇಲ್ಲೇ ಇರು, ನಾನು ಹೋಗಿ ಎಲ್ಲ ಜನರನ್ನೆಲ್ಲ ಕರ್ಕೊಂಡ್ ಬರ್ತೀನಿ. ಇವ್ರನ್ನ ಹೀಗೆ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ನೀನ್ ಬಾಗಿಲಿನ ಮಾತ್ರ ತೆಗಿಬೇಡ. ನಾನು ಈಗಲೇ ಬರ್ತೀನಿ, ಹೆದರ್ಬೇಡ. ಇವತ್ತು ಹುಣ್ಣಿಮೆ, ಸರಿಯಾಗಿ 12 ಗಂಟೆ ರಾತ್ರಿಗೆ ಬಲಿ ಕೊಡ್ಬೇಕು. ಇಲ್ಲಾದ್ರೆ ಎಲ್ಲ ಕೈ ತಪ್ಪು ಹೋಗುತ್ತೆ. ನಿಂಗಣ್ಣ,
ಎಲ್ಲ ಇದ್ಯಾ ಎಲ್ಲ ಇದ್ಯಾ ಹೊರಗೆ ಯಾರೋ ಬರ್ತಿರೋ ಹಾಗಿದೆ, ಅವ್ರನ್ನಲ್ಲೇ ತಡೀರಿ. ಅವ್ರು ಇಲ್ಲಿಗೆ ಬರಬಾರ್ದು. ಅವ್ರು ಒಳಗಡೆ ಬಂದ್ರೆ ಅನಾಹುತ ಆಗುತ್ತೆ. ಯಾರೋ ನೀವೆಲ್ಲ ಏನ ನಿಲ್ಸಾನೆ ಮಂಜ ಏನ ಮಾಡ್ತಾ ಇದ್ಯಾ? ಏನ್ರ ಇದೆಲ್ಲ ತಲೆಗೆಲ್ಲ ಕೆಟ್ಟಿದ್ದೆ ನಿನ್ಗೆ? ಸುಮ್ನೆ ನಾಟಕ ಮಾಡ್ಬೇಡ. ನಿನ್ ತಂಗಿ ಎಲ್ಲ ಹೇಳಿದಾಳೆ. ನನ್ ತಂಗಿನ ನೀನ್ ನೋಡ್ಬಿಟ್ಟ? ಹಂಗಂದ್ರೆ ನಿನ್ ಜೀವಕ್ಕೆ ನಾನ್ ಜವಾಬ್ದಾರನಲ್ಲ. ರೀ ಎಲ್ಲೋಗ್ಬಿಟ್ರು? ಆ ಕಾಳಿ ಏನ ಮಾಡ್ತಾ ಇದ್ಯಾ? ನನಗ್ ಗೊತ್ತಿಲ್ಲ. ಏನ ಮಾಡ್ತಾ ಇದ್ಯಾ? ನನಗ್ ಗೊತ್ತಿಲ್ಲ. ಎಲ್ಲೋಳು? ನನಗ್ ಏನ ಗೊತ್ತಿಲ್ಲ. ಮಾಡ್ತಾ- ನನಗ್ ಏನೋ? ಗೊತ್ತಿಲ್ಲ. ನನಗ್ ಗೊತ್ತಿಲ್ಲ. ಛೆ! ಅಯ್ಯೋ ಪಾಪಿಗಳ. ಏಯ್ ಯಾರದು? ಹೇಯ್ ನೀವಿಲ್ಲೇ ಇದ್ದೀರಾ? ಮಂಜು ತುಂಬಾ ಹೆದರ್ಬಿಟ್ಟಿದೆ. ನಿನ್ನ ನೋಡಿದ್ಮೇಲೆ ಜೀವ ಬಂತು. ಹೆದರ್ಬೇಡ, ತೊಂದರೆ ಕೊಡಕ್ಕೆ ಯಾರೂ ಉಳ್ದಿಲ್ಲ, ಎಲ್ಲ ಓಡೋಗ್ಬಿಟ್ರು. ಏಯ್ ಏನ್ ಇಷ್ಟು ನೆಂದ್ಬಿಟ್ಟಿದ್ಯಾ? ಕೂತ್ಕೋ ಒರೆಸ್ತೀನಿ ನಡಿ. ನೀನು ನೋಡ್ದೆ ಜೀವ ನಡಗ್ಬಿಟ್ಟಿತ್ತು. ಏನೆಲ್ಲ ನಡೀತು ಗೊತ್ತಾ? ಏನಾಯ್ತು? ನಿಧಾನ ಕುರ್ಸು. ಈ ಬಂಗ್ಲೆ ನಿಂಗಣ್ಣನ ಹೆಸರಲ್ಲೇ ಇದೆ. ಅಲ್ಲ, ಈ ಆಸ್ತಿಗೋಸ್ಕರ ನಿಂಗಣ್ಣ ನಿನ್ನ ಸಾಯ್ಸಕ್ ಪ್ರಯತ್ನ ಪಟ್ಟ ಅಂದೆ. ಇಡೀ ಆಸ್ತಿನೇ ಅವನ ಹೆಸರಲ್ಲಿದೆ. ಇನ್ನೇನೊಂದು ಸಮಸ್ಯೆ? ಹೋಗಕ್ ಬಿಟ್ರೆ ತಾನೇ ಆಲೋಚನೆ ಮಾಡೋದು.